ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಪ್ರಾಬ್ಲಮ್ಸ್ ಆನ್ ಇಂಟರ್ಫರೆನ್ಸ್ 1 ಇದರಲ್ಲಿ ನಾವು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮತ್ತು ಫ್ರೆನೆಲ್ಸ್ ಬೈಪ್ರಿಸಮ್ ಇದರಲ್ಲಿ ಪ್ರಾಬ್ಲಮ್ಸನ್ನು ಮಾಡಿದ್ವಿ. ಇದರ ವಿಶೇಷ ಏನು ಅಂದರೆ ಕೊಹರೆಂಟ್ ಸೋರ್ಸಸ್ಸು ಈ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮತ್ತು ಫ್ರೆನೆಲ್ಸ್ ಬೈಪ್ರಿಸಮಲ್ಲಿ ಆರ್ ಒಬ್ಟೈನ್ಡ್ ಬೈ ಡಿವೈಡಿಂಗ್ ದ ವೇವ್ ಫ್ರಂಟ್ ಇನ್ ವಿಡ್ತ್. ಅಂದರೆ ವೇವ್ ಫ್ರಂಟನ್ನು ಡಿವೈಡ್ ಮಾಡಿ ಕೊಹರೆಂಟ್ ಸೋರ್ಸಸ್ ಪ್ರೊಡ್ಯೂಸ್ ಆಗುತ್ತೆ. ಅವೆರಡು ಕೊಹರೆಂಟ್ ಸೋರ್ಸಸ್ಸಿಂದ ಬಂದಿರೋ ವೇವ್ಸು ಇಂಟರ್ಫಿಯರೆನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈಗ ದರ್ ಈಸ್ ಅನದರ್ ವೇ ಆಫ್ ಪ್ರೊಡ್ಯೂಸಿಂಗ್ ಕೊಹರೆಂಟ್ ಸೋರ್ಸಸ್. ಇದೇಗಂದರೆ ಲೈಟನ್ನು ನಾವು ಒಂದು ಥಿನ್ ಫಿಲಿಮ್ ಮೇಲೆ ಬಿಟ್ಟಾಗ ಮಲ್ಟಿಪಲ್ ರಿಫ್ಲೆಕ್ಷನ್ ಬಿಟ್ವೀನ್ ಟೂ ಫೇಸಸ್ ಆಫ್ ಎ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಆದಾಗ ಈ ಮಲ್ಟಿಪಲ್ ರಿಫ್ಲೆಕ್ಷನ್ಸಿಂದ ಏನಾಗುತ್ತೆ, ದಿ ಸಕ್ಸೆಸಿವ್ಲಿ ಟ್ರಾನ್ಸ್ಮಿಟೆಡ್ ಆಸ್ ವೆಲ್ ಆಸ್ ರಿಫ್ಲೆಕ್ಟೆಡ್ ವೇವ್ ಫ್ರಂಟ್ಸ್, ಇವು ವೇವ್ ಫ್ರಂಟಿನ ಸೈಜು ಸೇಮ್ ಇದ್ರೂ ಅವರ ಆಂಪ್ಲಿಟ್ಯೂಡ್ ಬೇರೆ ಬೇರೆ ಇರುತ್ತೆ. So a number of coherent beams can be produced on both sides of the film by a single incident beam, and these beams show interference. ಇದನ್ನು ನಾವು coherent beams ಅಥವಾ coherent sources produced by division of amplitude ಅಂತ ಹೇಳ್ತೀವಿ. ಈ ಕ್ಲಾಸಲ್ಲಿ ಬರೋ ಎಕ್ಸಾಂಪಲ್ಸ್ ಏನಂದರೆ interference due to thin transparent films either having parallel faces or having faces which are at an angle to each other, ಅಂದರೆ wedge shaped films ಅಂತೀವಿ. ಇದೇ ಕ್ಲಾಸಲ್ಲಿ ದಿ ರಿಂಗ್ಸ್ ಪ್ರೊಡ್ಯೂಸ್ ಬೈ ನ್ಯೂಟನ್ಸ್ ರಿಂಗ್ಸ್ ಇದನ್ನು ಕೂಡ ನೋಡ್ತೀವಿ. ಸೊ ನೆಕ್ಸ್ಟ್ ಬರೋ 10-12 ಸ್ಲೈಡಲ್ಲಿ ಈ ಒಂದು ಆಂಪ್ಲಿಟ್ಯೂಡ್ ಡಿವಿಷನ್ ಇದರಲ್ಲಿ ಪ್ರಾಬ್ಲಮ್ಸನ್ನು ಹೇಗೆ ಮಾಡೋದು ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಡೆಫಿನೇಷನ್ ಆಫ್ ವಾಟ್ ಈಸ್ ಅ ಥಿನ್ ಫಿಲಿಮ್. ಎ ಥಿನ್ ಫಿಲಿಮ್ ಈಸ್ ಅನ್ ಆಪ್ಟಿಕಲ್ ಮೀಡಿಯಮ್ ಹೂಸ್ ಥಿಕ್ನೆಸ್ ಈಸ್ ಕಂಪ್ಯಾರಬಲ್ ಟು ದ ವೇವ್ ಲೆಂತ್ ಆಫ್ ಲೈಟ್ ಇನ್ ದ ವಿಸಿಬಲ್ ರೀಜನ್. ಈಗ ನೀವು ಕಾಮನ್ ಆಗಿ ಇದನ್ನು ನೋಡಿರ್ತೀರ, ನೀರಿನ ಸರ್ಫೇಸ್ ಮೇಲೆ ಒಂದು ಥಿನ್ ಫಿಲಿಮ್ ಆಫ್ ಆಯಿಲ್ ಸ್ಪ್ರೆಡ್ ಆದಾಗ ವೆನ್ ದಿಸ್ ಫಿಲಿಮ್ ಇಸ್ ಎಕ್ಸ್ಪೋಸ್ ಟು ಆನ್ ಎಕ್ಸ್ಟೆಂಡೆಡ್ ಸೋರ್ಸ್ ಆಫ್ ವೈಟ್ ಲೈಟ್, ಬ್ರಿಲಿಯಂಟ್ ಕಲರ್ಸ್ ಕಾಣುತ್ತೆ. ಇದೇ ಥರ ಫಿನಾಮಿನಾ ನೀವು ಸೋಪ್ ಬಬಲಲ್ಲಿ ಕೂಡ ನೋಡಿರ್ತೀರ. ಸೊ ಇವೆಲ್ಲ ಕಲರ್ಸ್ ಯಾಕೆ ಕಾಣುತ್ತೆ ಅಂದರೆ ಇಟ್ ಈಸ್ ಡ್ಯೂ ಟು ದ ಇಂಟರ್ಫರೆನ್ಸ್ ಆಫ್ ಲೈಟ್ ಬಿಟ್ವೀನ್ ದ ಲೈಟ್ ವೇವ್ಸ್ ದಟ್ ಆರ್ ರಿಫ್ಲೆಕ್ಟೆಡ್ ಬೈ ದಿ ಅಪ್ಪರ್ ಆ್ಯಂಡ್ ಲೋವರ್ ಸರ್ಫೇಸ್ ಆಫ್ ದ ಥಿನ್ ಫಿಲಿಮ್. ಈ ಪಾಯಿಂಟ್ ಏನು ಜ್ಞಾಪಕ ಇಟ್ಕೋಬೇಕು ಅಥವಾ ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ಅಪ್ಪರ್ ಆ್ಯಂಡ್ ಲೋವರ್ ಸರ್ಫೇಸಿಂದ ರಿಫ್ಲೆಕ್ಟ್ ಆಗಿ ಬರೋವಂಥ ಲೈಟ್ ವೇವ್ಸು ಸೇಮ್ ಸೋರ್ಸಿಂದ ಪ್ರೊಡ್ಯೂಸ್ ಆಗಿರೋದ್ರಿಂದ ಅವು ಕೊಹರೆಂಟ್ ಸೋರ್ಸಸ್ ಅಥವಾ ಕೊಹರೆಂಟ್ ವೇವ್ಸ್ ಆಗಿರುತ್ತೆ. ಈ ಸ್ಲೈಡಲ್ಲಿ ನಾವು ಒಂದು ಪ್ಯಾರಲಲ್ ಸೈಡೆಡ್ ಥಿನ್ ಫಿಲಿಮ್ನ ತೋರಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಿದ್ದ ಫಾರ್ಮುಲಾನು ಬರೆದಿದ್ದೀವಿ. ಥಿಕ್ನೆಸ್ ಆಫ್ ದ ಫಿಲಿಮ್ನ ಯೂಶ್ವಲಿ ನಾವು ಟಿ ಅಂತ ಬರೀತೀವಿ. ಮತ್ತು ಫಿಲಿಮಿನ ರಿಫ್ರಾಕ್ಟಿವ್ ಇಂಡೆಕ್ಸು, ಆ ಮೆಟೀರಿಯಲ್ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಸಾಮಾನ್ಯವಾಗಿ ಮ್ಯೂ ಅಂತ ಬರೀತೀವಿ, ಕೆಲವು ಸನ್ನಿವೇಶದಲ್ಲಿ μ2 ಅಂತ ಬರೀತೀವಿ. ಫಿಲಿಮಿಗೆ ಸರೌಂಡಿಂಗ್ ಇರೋ ಮೀಡಿಯಮ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ μ1 ಅಂತ ಬರೆದಿದ್ದೀವಿ. ಇಲ್ಲಿ ಮೇಯ್ನಾಗಿ ನಿಮಗೆ ರೇ ಡಯಾಗ್ರಾಮಲ್ಲಿ ಏನೇನು ತೋರಿಸಿದ್ದೀವಿ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸ್ ವಿಚ್ ಇಸ್ ದಿ ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ದಿ ನಾರ್ಮಲ್ ವಿಚ್ ಇಸ್ ಕಾಲ್ಡ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸ್ ಐ. ವೇವ್ ಥಿಯರಿಯಲ್ಲಿ ಇಟ್ ವಿಲ್ ಬಿ ದಿ ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ವೇವ್ ಫ್ರಂಟ್ ಆ್ಯಂಡ್ ದಿ ಸರ್ಫೇಸ್ ಆನ್ ವಿಚ್ ದಿ ವೇವ್ ಫ್ರಂಟ್ ಇಸ್ ಫಾಲಿಂಗ್. ಈ ವೇವು ರಿಫ್ಲೆಕ್ಟ್ ಆಗುತ್ತೆ. ಪಾಯಿಂಟ್ ಬಿ ಅಲ್ಲಿ ನೋಡಿ, ಈ ವೇವ್ ರಿಫ್ಲೆಕ್ಟ್ ಆಗಿಬಿಟ್ಟು ದರ್ ಇಸ್ ಎ ರಿಫ್ಲೆಕ್ಟೆಡ್ ರೇ ಬಿ ಸಿ, ಜೊತೆಗೆ ಟ್ರಾನ್ಸ್ಮಿಟಿವ್ ಆಗಿರುತ್ತೆ ವಿಚ್ ಇಸ್ ಬಿ ಡಿ, ಟ್ರಾನ್ಸ್ಮಿಟೆಡ್ ರೇ ವಿತಿನ್ ದ ಫಿಲಿಮ್. ಸೊ ಈ ರೇ ಟ್ರಾನ್ಸ್ಮಿಟೆಡ್ ರೇ ಡಿ ಎಲ್ಲಿ ಬಂದಾಗ ಮತ್ತೆ ಅದು ಒಂದು ಬೌಂಡ್ರಿ ಮೇಲೆ ಬೀಳುತ್ತೆ. ಈ ಬೌಂಡ್ರಿಯಲ್ಲಿ ಮತ್ತೆ ಇನ್ನೊಮ್ಮೆ ರಿಫ್ಲೆಕ್ಟ್ ಆಗುತ್ತೆ ವಿಚ್ ಇಸ್ ಡಿ ಇ, ಆ್ಯಂಡ್ ಮತ್ತೆ ಟ್ರಾನ್ಸ್ಮಿಟ್ ಆಗುತ್ತೆ ಡಿ ಜಿ. ಈ ರೀತಿ ನೀವು ಮೇಲ್ಗಡೆ ಮೀಡಿಯಮನ್ನು μ1 ನೋಡಿದಾಗ ಪಾಯಿಂಟ್ ಬಿ ಇಂದ ಒಂದು ರಿಫ್ಲೆಕ್ಟೆಡ್ ರೇ ಬರ್ತಾ ಇದೆ. ಅದೇ ಥರ ಪಾಯಿಂಟ್ ಇ ಇಂದ ಎಮರ್ಜ್ ಆಗಿರೋ ರೇಸ್ ಕೂಡ ಇದೇ ಮೀಡಿಯಮ್ μ1 ಅಲ್ಲಿ ಬರುತ್ತೆ. ಸೊ ಇವೆರಡು ರಿಫ್ಲೆಕ್ಟೆಡ್ ರೇಸು ಯಾವುದು ಬಿ ಸಿ ಮತ್ತು ಇ ಎಫ್, ದೇ ಹ್ಯಾವ್ ಟ್ರಾವೆಲ್ಡ್ ಡಿಫ್ರೆಂಟ್ ಪಾತ್ಸ್. ಅದರಿಂದ ಒಂದು ಪಾತ್ ಡಿಫ್ರೆನ್ಸ್ ಇರುತ್ತೆ. ಈ ಪಾತ್ ಡಿಫ್ರೆನ್ಸಿಂದ ಒಂದು ಫೇಸ್ ಡಿಫ್ರೆನ್ಸ್ ಬರುತ್ತೆ. ಈ ಫೇಸ್ ಡಿಫ್ರೆನ್ಸಿಂದ ಇಂಟರ್ಫರೆನ್ಸ್ ಆಗುತ್ತೆ. ಅದೇ ರೀತಿ ನೀವು ಕೆಳಗಡೆ ನೋಡಿದಾಗ ಅದು ಮೀಡಿಯಮ್ μ1, ಆದರೆ ದ ರೇಸ್ ಡಿ ಜಿ ಮತ್ತು ಹೆಚ್ ಐ ದೇ ಆರ್ ಎಮರ್ಜಿಂಗ್ ವಿತ್ ಡಿಫ್ರೆಂಟ್ ಪಾತ್ಸ್. ಆದ್ದರಿಂದ ಅವಕ್ಕೂ ಒಂದು ಪಾತ್ ಡಿಫ್ರೆನ್ಸ್ ಇರುತ್ತೆ, ಅವು ಕೂಡ ಇಂಟರ್ಫಿಯರ್ ಆಗುತ್ತೆ. ಸೊ ಹಾಗಾಗಿ ಟ್ರಾನ್ಸ್ಮಿಟೆಡ್ ಬೀಮಲ್ಲೂ ಇಂಟರ್ಫರೆನ್ಸ್ ನೋಡ್ಬೋದು, ರಿಫ್ಲೆಕ್ಟೆಡ್ ಬೀಮಲ್ಲೂ ಇಂಟರ್ಫರೆನ್ಸ್ ನೋಡ್ಬೋದು. ಇವಾಗ ಈ ರಿಫ್ಲೆಕ್ಟೆಡ್ ಬೀಮಿಗೆ ಮತ್ತು ಟ್ರಾನ್ಸ್ಮಿಟೆಡ್ ಬೀಮಿಗೆ ಕೆಲವು ಫಾರ್ಮುಲಾಗಳಿದೆ. ಮೊದಲನೇದಾಗಿ ಕಂಡೀಷನ್ ಇದೆ. ರಿಫ್ಲೆಕ್ಟೆಡ್ ಬೀಮಲ್ಲಿ ನೀವು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಬೇಕಂದ್ರೆ the path difference between the two rays must be which is given by 2 mu t cos r. This must be an odd multiple of lambda by 2. ಅದೇ ಥರ ರಿಫ್ಲೆಕ್ಟೆಡ್ ಲೈಟಲ್ಲಿ ನೀವು ಡಾರ್ಕ್ ಫ್ರಿಂಜ್ ನೋಡಬೇಕಂದ್ರೆ ದಿ ಪಾತ್ ಡಿಫರೆನ್ಸ್ 2 mu t cos r must be equal to integral multiple of lambda n lambda.
ಇದು ಈ ಫಾರ್ಮುಲಾ ಗಮನಿಸಬೇಕಾಗಿರೋದು ಏನು ಅಂದರೆ ಈ ಮ್ಯೂ ಅನ್ನೋದು ಇಟ್ ಈಸ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮೆಟೀರಿಯಲ್ ಆಫ್ ದ ಫಿಲಿಮ್. ಎರಡನೇದಾಗಿ ಈ ಆರ್ ಅನ್ನೋದು ಇಟ್ ಈಸ್ ನಾಟ್ ದಿ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್, ನೋಟ್ ಇಟ್ ಈಸ್ ದಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಅದೇ ತರಹ ನಾವು ಟ್ರಾನ್ಸ್ಮಿಟೆಡ್ ಲೈಟ್ಗೂ ಒಂದು ಕಂಡೀಷನ್ ಬರೀಬೋದು. ಈ ಟ್ರಾನ್ಸ್ಮಿಟೆಡ್ ಲೈಟಿಗೆ ಬಂದ್ಬಿಟ್ಟು ಕಾಂಪ್ಲಿಮೆಂಟ್ರಿ ಅಂತೀವಿ, ಅಂದರೆ ರಿಫ್ಲೆಕ್ಟೆಡ್ ಲೈಟಿಗೆ ಬರೋ ಕಂಡೀಷನ್ನು ರಿವರ್ಸ್ ಆಗಿರುತ್ತೆ. ಸ್ಲೈಡಲ್ಲಿ ಬರ್ದಂಗೆ ಟ್ರಾನ್ಸ್ಮಿಟೆಡ್ ಲೈಟಿಗೆ ಬ್ರೈಟ್ ಫ್ರಿಂಜಸ್ ಕಾಣೋದು, ಪಾತ್ ಡಿಫ್ರೆನ್ಸು ಎನ್ ಲ್ಯಾಂಬ್ಡಾ ಇದ್ದಾಗ, ಮತ್ತು ಟ್ರಾನ್ಸ್ಮಿಟೆಡ್ ಲೈಟಲ್ಲಿ ಡಾರ್ಕ್ ಫ್ರಿಂಜಸ್ ಅಥವಾ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗೋದು, ಪಾತ್ ಡಿಫ್ರೆನ್ಸು ಆಡ್ ಮಲ್ಟಿಪಲ್ ಆಫ್ ಲ್ಯಾಂಬ್ಡಾ ಬೈ 2 ಇದೆ. Here is the first problem on parallel sided thin film. The problem statement is a parallel beam of light of wavelength 5890 angstrom is incident on a film of oil of refractive index 1.46. The eighth dark band is seen when viewed at an angle of 30 degree to the normal. Calculate the thickness of the film. So data straight forward ಆಗಿದೆ. 8ನೇ ಡಾರ್ಕ್ ಫಿಲಿಮನ್ನು ಬ್ಯಾಂಡನ್ನು ನೋಡ್ತೀವಿ. ವೇವ್ ಲೆಂತ್ ಇಸ್ 5890 angstrom. ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇಸ್ 30 degrees. ಯಾಕಂದರೆ ನಾವು ಈ ಡಾರ್ಕ್ ಬ್ಯಾಂಡನ್ನು 30 degree ಆ್ಯಂಗಲ್ ಟು ದ ನಾರ್ಮಲಲ್ಲಿ ನೋಡ್ತಾ ಇದ್ದೀವಿ ರಿಫ್ಲೆಕ್ಟೆಡ್ ಲೈಟಲ್ಲಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮೆಟೀರಿಯಲ್ ಇಸ್ 1.46. ಈಗ ನಿಮಗೆ ಲಾ ಆಫ್ ರಿಫ್ಲೆಕ್ಷನಿಂದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಗೊತ್ತಿರುತ್ತೆ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ 30 degree. Once you know angle of incidence 30 degree, we can find the angle of refraction from Snell's law. So Snell's law prakara mu1 sin I must be equal to mu2 sin R. Idralli mu1 is the first medium, which is obviously air. Mu2 is the medium of the thin film, which in this case has a refractive index of 1.46. So ಈ equation ಇಂದ mu1 sin I equal to mu2 sin R ಇಂದ ನಾವು sin R ಅನ್ನ ಬೆಲೆನ ಕಂಡುಹಿಡಿಯಬಹುದು. ಸ್ಲೈಡಲ್ಲಿ ನೋಡ್ದಂಗೆ ಇಟ್ ಇಸ್ 0.3424. ಟ್ರಿಗ್ನೋಮೆಟ್ರಿಯಿಂದ ಸೈನ್ ಟೀಟಾ ಗೊತ್ತಾದರೆ ಅದರಿಂದ ಕಾಸ್ ಟೀಟಾ ಕಂಡುಹಿಡ್ಬೋದು. ಕಾಸ್ ಟೀಟಾ ಇಸ್ ನಥಿಂಗ್ ಬಟ್ ರೂಟ್ ಆಫ್ 1 - sin ಸ್ಕ್ವೇರ್ ಟೀಟಾ. ಅದರಂಗೆ ನಾವು ಕಾಸ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ 1 - sin ಸ್ಕ್ವೇರ್ ಆರ್ ಅಂತ ಬರೆದು ಸೈನ್ ಆರ್ಗೆ ಸಬ್ಸ್ಟ್ಯೂಟ್ ಮಾಡಿದಾಗ ಸಿಂಪ್ಲಿಫೈ ಮಾಡಿ ನಮಗೆ ಕಾಸ್ ಆರ್ ಇಸ್ 0.94 ಅಂತ ಬರುತ್ತೆ. ಸೊ ಇದರಲ್ಲಿ ಮೇಯ್ನಾಗಿ ನೀವು ಗಮನಿಸಬೇಕಾಗಿರೋದು ಏನು ಅಂದರೆ ನಾವು ಎರಡು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್, ಒಂದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಮತ್ತು ಅದರ ಕೊಸೈನ್ ಆಫ್ ದಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಇದನ್ನು ಕಂಡುಹಿಡ್ಕೊಂಡ್ವಿ. ದೆನ್ ಅಫ್ಕೋರ್ಸ್ ವಿ ಹ್ಯಾವ್ ಟು ರೀಕಾಲ್ ದಿ ಕಂಡೀಷನ್ ಫಾರ್ ಡಾರ್ಕ್ ಬ್ಯಾಂಡ್ ಇನ್ ರಿಫ್ಲೆಕ್ಟೆಡ್ ಲೈಟ್ ವಿಚ್ ಇಸ್ 2 mu t cos r ಈಕ್ವಲ್ ಟು n ಲ್ಯಾಂಬ್ಡಾ. ಈ ಫಾರ್ಮುಲಾಲ್ಲಿ ಈಗ ನಮಗೆ ಥಿಕ್ನೆಸ್ ಕಂಡುಹಿಡಿಯೋಕ್ಕೆ ಮ್ಯೂ, ಕಾಸ್ ಆರ್, ಎನ್, ಲ್ಯಾಂಬ್ಡಾ ಎಲ್ಲ ಗೊತ್ತಿರುತ್ತೆ. ಅಫ್ಕೋರ್ಸ್ ಎನ್ ಏನು ಹಾಕ್ಕೋಬೇಕಂದ್ರೆ ಸಾಮಾನ್ಯವಾಗಿ ಏನು ಹೇಳದೇ ಇದ್ದಾಗ ನಾವು ಇದನ್ನು ಮಿನಿಮಮ್ ವ್ಯಾಲ್ಯೂ ಆಫ್ ಎನ್ ಇನ್ ದಟ್ ಕಂಡೀಷನ್ ಹಾಕ್ಕೋಬೇಕು. ಈ ಕಂಡೀಷನಲ್ಲಿ ಮಿನಿಮಮ್ ವ್ಯಾಲ್ಯೂ ಆಫ್ ಎನ್ 1 ಆಗಿರುತ್ತೆ. ಸೊ ಎನ್ ಈಸ್ ಈಕ್ವಲ್ ಟು 1 ಅಂತ ಸಬ್ಸ್ಟ್ಯೂಟ್ ಮಾಡಿ ಟಿ ಈಸ್ ಈಕ್ವಲ್ ಟು 1.71 ಮೈಕ್ರಾನ್ಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಎರಡನೇ ಪ್ರಾಬ್ಲಮ್ಗೆ ಹೋಗೋಣ. ವೈಟ್ ಲೈಟ್ ಇಸ್ ಇನ್ಸಿಡೆಂಟ್ ನಾರ್ಮಲಿ ಆನ್ ಎ ಥಿನ್ ಫಿಲಿಮ್ ಆಫ್ ಥಿಕ್ನೆಸ್ 0.2945 ಮೈಕ್ರೋಮೀಟರ್. ಸೊ ಮೊದಲನೇ ಸೆಂಟೆನ್ಸಲ್ಲಿ ನಮಗೆ 3 ಇನ್ಫಾರ್ಮೇಷನ್ ಇದೆ. ಮೊದಲನೇದಾಗಿ ವೈಟ್ ಲೈಟ್ ಅಂತ ಹೇಳಿದ್ರೆ ದಿಸ್ ಇಸ್ ದ ಮಿಕ್ಸ್ಚರ್ ಆಫ್ ಕಲರ್ಸ್, ಅಂದರೆ ಮಿಕ್ಸ್ಚರ್ ಆಫ್ ವೇವ್ ಲೆಂಗ್ಸ್. ಎರಡನೇದು ಈಸ್ ಇನ್ಸಿಡೆಂಟ್ ನಾರ್ಮಲಿ ಅಂತ ಹೇಳ್ತಾರೆ. ಇನ್ಸಿಡೆಂಟ್ ನಾರ್ಮಲಿ ಅಂದರೆ ಇನ್ಸಿಡೆಂಟ್ ರೇಸು ಫಿಲಿಮ್ ಮೇಲೆ ಪರ್ಪೆಂಡಿಕ್ಯುಲರ್ ಆಗಿ ಬೀಳುತ್ತೆ, ಅಂದರೆ ಫಿಲಿಮ್ ಸರ್ಫೇಸ್ ಮೇಲೆ ಪರ್ಪೆಂಡಿಕ್ಯುಲರ್ ಬೀಳುತ್ತೆ. ವೆನ್ ಎ ರೇ ಈಸ್ ಇನ್ಸಿಡೆಂಟ್ ನಾರ್ಮಲಿ ಆನ್ ದಿ ಸರ್ಫೇಸ್, ದಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದಿ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆಸ್ ವೆಲ್ ಆಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇವೆಲ್ಲ 0 ಆಗುತ್ತೆ. ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 0 ಆದರೆ ಕಾಸ್ ಆರ್ 1 ಆಗುತ್ತೆ. ಆಮೇಲೆ ಥಿಕ್ನೆಸ್ ಆಫ್ ದ ಫಿಲಿಮ್ 0.2945 ಮೈಕ್ರೋಮೀಟರ್ ಅಂತ ಕೊಟ್ಟಿದ್ದಾರೆ. 1 ಮೈಕ್ರೋಮೀಟರ್ 10⁻⁻6 ಮೀಟರ್ ಆಗುತ್ತೆ. ಸೊ ಟಿ ಮಸ್ಟ್ ಬಿ 0.2945 ಇಂಟು 10⁻⁻6 ಅಥವಾ 2.945 ಇಂಟು 10⁻⁻7 ಮೀಟರ್. ಸೊ ನೋಡಿ, ಒಂದೇ ಸೆಂಟೆನ್ಸಲ್ಲಿ ಇಷ್ಟೊಂದು ಇನ್ಫಾರ್ಮೇಷನ್ ಇದೆ. ಎರಡನೇ ಸೆಂಟೆನ್ಸ್ ಅಂದರೆ ವಾಟ್ ಈಸ್ ದಿ ಕಲರ್ ಸೀನ್ ಇನ್ ದ ರಿಫ್ಲೆಕ್ಟೆಡ್ ಲೈಟ್, ಅಂದರೆ ರಿಫ್ಲೆಕ್ಟೆಡ್ ಲೈಟಲ್ಲಿ ಏನು ಕಲರ್ ಕಾಣುತ್ತೆ ಅಂತ ಕೇಳಿದ್ದಾರೆ. ಸೊ ಕಂಡೀಷನ್ ಫಾರ್ ರಿಫ್ಲೆಕ್ಟೆಡ್ ಲೈಟ್ ಅದು ಕೂಡ ಬ್ರೈಟ್ ಕಂಡೀಷನ್ನ ಹಾಕಬೇಕು. ನೋಡೋಣ, ಬ್ರೈಟ್ ಅಥವಾ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಬೇಕಂದ್ರೆ ರಿಫ್ಲೆಕ್ಟೆಡ್ ಲೈಟಿಗೆ ಪಾತ್ ಡಿಫರೆನ್ಸ್ ಕಂಡೀಷನ್ ಇಸ್ 2 mu t cos r is equal to 2n plus 1 lambda by 2. ಸೊ ಇದರಲ್ಲಿ ಈಗ ಯಾವ ಕಲರಲ್ಲಿ ನಮಗೆ ರಿಫ್ಲೆಕ್ಟೆಡ್ ಲೈಟ್ ಕಾಣುತ್ತೆ ಅಂದಾಗ ಎನ್ ಮೇಲೆ ಆ ಕಲರ್ ಡಿಪೆಂಡ್ ಆಗುತ್ತೆ. ನಾವು ಕಾಣಬೇಕಾಗಿರೋ ಕಲರು ವಿಸಿಬಲ್ ರೇಂಜಲ್ಲಿ ಇರಬೇಕು.
ಸೊ ಮುಂದಕ್ಕೆ ಪ್ರಾಬ್ಲಮ್ ಮಾಡೋದು ಹೇಗೆ ಅಂದರೆ, ನಾವು ಲ್ಯಾಂಬ್ಡಾನ ಈ ಫಾರ್ಮುಲಾ 2 mu t cos r is equal to 2n plus 1 ಟೈಮ್ಸ್ ಲ್ಯಾಂಬ್ಡಾ ಬೈ 2 ಈ ಫಾರ್ಮುಲಾಯಿಂದ ಲ್ಯಾಂಬ್ಡಾನ ಕಂಡುಹಿಡ್ಕೋಬೇಕು. ಫಾರ್ಮುಲಾನ ರೀಅರೇಂಜ್ ಮಾಡಿದ್ರೆ ಯು ವಿಲ್ ಗೆಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 4 mu t cos r ಡಿವೈಡೆಡ್ ಬೈ 2n plus 1. ನೀವು ನೋಡ್ದಂಗೆ ಇದನ್ನು ಸಾಲ್ವ್ ಮಾಡೋಕ್ಕೆ n ಬೆಲೆ ಬೇಕು. ಸೊ ನಾವೇನು ಮಾಡ್ತೀವಿ, ಎನ್ನಿಗೆ ಬೇರೆ ಬೇರೆ ಬೆಲೆ ಹಾಕೋಣ. ಈ ಕಂಡೀಷ್ನಲ್ಲಿ ಎನ್ನ ಮೊದಲನೇ ಬೆಲೆ 0 ಆಗುತ್ತೆ, ಆಮೇಲೆ 1 2 3 ಅಂತ ಇರುತ್ತೆ. ಸೊ ನಾವು n is equal to 0 1 2 3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋದಾಗ ನಾನು 3 ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 0ಗೆ 11,780 ಆನ್ಸ್ಟ್ರಾಂಗ್ ಬರುತ್ತೆ, 1ಗೆ 3927 ಬರುತ್ತೆ, 2ಗೆ 2356 ಆನ್ಸ್ಟ್ರಾಂಗ್ ಬರುತ್ತೆ. ಇನ್ನೂ ಮುಂದಕ್ಕೆ ಮಾಡೋಕ್ಕೆ ಅಗತ್ಯ ಇಲ್ಲ, ಯಾಕೆ ಅಂತ ಹೇಳ್ತೀನಿ. ಈಗ ಮೊದಲನೇ ವೇವ್ ಲೆಂತ್ ನೋಡಿದಾಗ ಇಟ್ ಈಸ್ ಮೋರ್ ದ್ಯಾನ್ 8000 ಆನ್ಸ್ಟ್ರಾಂಗ್ ಯೂನಿಟ್. ಸೊ ಅದು ಇನ್ಫ್ರಾರೆಡ್ ರೀಜನ್ ಹೊಟ್ಟೋಯ್ತು, ನಮ್ಮ ಕಣ್ಣಿಗೆ ಅದು ಕಾಣಲ್ಲ. ಎರಡನೇದು ಹೆಚ್ಚು ಕಡಿಮೆ 4000 ಆನ್ಸ್ಟ್ರಾಂಗ್ ರೀಜನಲ್ಲಿದೆ, ಅಂದರೆ ವೈಲೆಟ್ ಕಲರ್ ರೇಂಜಲ್ಲಿದೆ, ಇದು ನಮ್ಮ ಕಣ್ಣಿಗೆ ಕಾಣುತ್ತೆ. ಮೂರನೇ ವೇವ್ ಲೆಂತ್ ಹೋದಾಗ ಅದು 4000ಗಿಂತ ಕಡಿಮೆ ಆಗೋಯ್ತು, ಅಲ್ಟ್ರಾವೈಲೆಟ್ ರೇಂಜಿಗೆ ಹೊಟ್ಟೋಯ್ತು. ಸೊ ಅದರಿಂದ ನಿಮಗಿದು ಕಾಣಲ್ಲ. ಸೊ ದ್ಯಾರ್ ಫೋರ್ ಆಬ್ವಿಯಸ್ಲಿ ವೈಟ್ ಲೈಟ್ ಅಲ್ಲಿರೋ ಕಂಪೋನೆಂಟು ಯಾವುದು ರಿಫ್ಲೆಕ್ಟ್ ಆಗುತ್ತೆ ಆಮೇಲೆ ಬ್ರೈಟಾಗಿ ಆಗುತ್ತೆ ಅಂದರೆ 3927 ಆನ್ಸ್ಟ್ರಾಂಗ್ ಯೂನಿಟ್. ಸೊ ಮ್ಯಾಥಮ್ಯಾಟಿಕಲಿ ನಮಗೆ ಇನ್ಫ್ರಾರೆಡ್ ವೇವ್ ಲೆಂಗ್ತು ಬರ್ತಾ ಇದೆ ಮತ್ತು ಅಲ್ಟ್ರಾವೈಲೆಟ್ ವೇವ್ ಲೆಂಗ್ತು ಬರ್ತಿದೆ. ಬಟ್ ಈ ವೇವ್ ಲೆಂಗ್ತ್ಗಳು ನಮ್ಮ ಇನ್ಸಿಡೆಂಟ್ ಬೀಮಲ್ಲಿ ಇಲ್ಲ, ಯಾಕಂದರೆ ಇನ್ಸಿಡೆಂಟ್ ಬೀಮಲ್ಲಿ ವೈಟ್ ಲೈಟ್ ಅಂತ ಹೇಳಿರೋದ್ರಿಂದ ಅದು ವಿಸಿಬಲ್ ಮಾತ್ರ ನಾವು ತೊಗೋಬೇಕು. ಸೊ ವಿಸಿಬಲ್ ವೇವ್ ಲೆಂಗ್ತ್ ವಿಚ್ ವಿಲ್ ಅಪಿಯರ್ ಇನ್ ದ ರಿಫ್ಲೆಕ್ಟೆಡ್ ಬೀಮ್ ಆಸ್ ಬ್ರೈಟ್ ಬ್ಯಾಂಡ್ ವುಡ್ ಬಿ the wavelength corresponding to 3927 angstrom. ಇದನ್ನು ನಾವು more or less we can say violet color. So therefore the answer is film will appear violet. The third problem states a thin soap film of refractive index 1.33 seen in sodium light of wavelength 5893 angstrom by normal reflection appears dark. Find the minimum thickness of the film. This is a straightforward problem. Refractive index of the material of the film is given as 1.33. Lambda is 5893 angstrom unit. Seen normally anta helirodrinda I equal to R equal to 0. Therefore, like the previous problem, here also cos R is 1. Find the minimum thickness anta helirodrinda n is equal to 1 because we are seeing the dark band. So, ಈ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ಗೆ ರಿಫ್ಲೆಕ್ಟೆಡ್ ಲೈಟಲ್ಲಿ ಕಂಡೀಷನ್ ಏನು, 2 mu t cos r is equal to n lambda. ಈ 2 mu t cos r equal to n lambda ಇಂದ ನಾವು t ಕಂಡುಹಿಡಿಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ t is equal to n lambda by 2 mu cos r ಬರುತ್ತೆ. ಅದರಲ್ಲಿ mu is 1.33, cos r is 1. Therefore, when you substitute, you get the answer as 2215 angstrom. This is an interesting problem. It states that a drop of oil of volume 0.2 cc is dropped on the surface of water in a tank of area 1 meter squared. ಸೊ ಮೊದಲನೇ ಸೆಂಟೆನ್ಸಿಂದ ನಮಗೇನು ಗೊತ್ತಾಗುತ್ತೆ, ಒಂದು ಆಯಿಲ್ ಡ್ರಾಪು ಹೂಸ್ ವಾಲ್ಯೂಮ್ ಇಸ್ 0.2 cc, ಒಂದು cc ಅಂದರೆ 10⁻⁻6 ಮೀಟರ್ ಕ್ಯೂಬ್ಡ್ ಆಗುತ್ತೆ, ಈಸ್ ಡ್ರಾಪ್ಡ್ ಆನ್ ದಿ ಸರ್ಫೇಸ್ ಆಫ್ ವಾಟರ್. ಸೊ ವಾಟರ್ ಸರ್ಫೇಸ್ ಮೇಲೆ ಬೀಳುತ್ತೆ. ಈ ವಾಟರ್ ಸರ್ಫೇಸಿನ ಏರಿಯಾ 1 ಮೀಟರ್ ಸ್ಕ್ವೇರ್ಡ್ ಇದೆ. ಎರಡನೇ ಸೆಂಟೆನ್ಸ್ ಭಾಳ ಕ್ರೂಷಿಯಲು. ಇಟ್ ಸೇಸ್ ದ ಫಿಲಿಮ್ ಸ್ಪ್ರೆಡ್ಸ್ ಯೂನಿಫಾರ್ಮ್ಲಿ ಓವರ್ ದಿ ಹೋಲ್ ಸರ್ಫೇಸ್ ಆಫ್ ವಾಟರ್. ಅಂದರೆ ಈ ಫಿಲಿಮ್ ಸ್ಪ್ರೆಡ್ ಆಗುತ್ತೆ, ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗುತ್ತೆ, ಅಂದರೆ ಥಿಕ್ನೆಸ್ ಕಾನ್ಸ್ಟೆಂಟ್ ಅಂತ ಆಯಿತು. ವೈಟ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ದ ಫಿಲಿಮ್ ನಾರ್ಮಲಿ ಆ್ಯಂಡ್ ಅಬ್ಸರ್ವ್ ಥ್ರೂ ಎ ಸ್ಪೆಕ್ಟ್ರೋಮೀಟರ್. ವೈಟ್ ಲೈಟ್ ಇದ್ರ ಮೇಲೆ ನಾರ್ಮಲ್ ಆಗಿ ಬೀಳ್ತಾ ಇರುತ್ತೆ, ಅದನ್ನು ಸ್ಪೆಕ್ಟ್ರೋಮೀಟ್ರಲ್ಲಿ ನೋಡ್ತೀವಿ. ನೋಡಿದಾಗ ಒಂದು ಡಾರ್ಕ್ ಫ್ರಿಂಜು 5500 ಆನ್ಸ್ಟ್ರಾಂಗ್ ಯೂನಿಟ್ ವೇವ್ ಲೆಂಗ್ತಲ್ಲಿ ಡಾರ್ಕ್ ಫ್ರಿಂಜ್ ಕಾಣುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಡುಹಿಡಿಬೇಕು. ಸೊ ರೀಕಾಲ್ ಸ್ಟೆಪ್ಪಲ್ಲಿ ನೀವು ಫಾರ್ಮುಲಾ ಯಾವುದನ್ನು ರೀಕಾಲ್ ಮಾಡ್ತೀರಾ, ರಿಫ್ಲೆಕ್ಟೆಡ್ ಲೈಟಲ್ಲಿ ಕಂಡೀಷನ್ ಫಾರ್ ಪಾತ್ ಡಿಫ್ರೆನ್ಸಸ್ 2 mu t cos r is equal to n lambda. ಮ್ಯೂ ಕಂಡುಹಿಡಿಬೇಕು. cos r 1 ಆಗುತ್ತೆ ಬಿಕಾಸ್ ನಾರ್ಮಲ್ ಇನ್ಸಿಡೆನ್ಸ್. ಥಿಕ್ನೆಸ್ ಬೇಕು ನಮಗಿಲ್ಲಿ, n is 1, lambda is also given to us. ಸೊ ಥಿಕ್ನೆಸ್ ಕಂಡುಹಿಡಿಯೋದು ಹೇಗೆ, ಸಿಂಪಲ್ ಜಾಮೆಟ್ರಿ ಇದು. ಟೋಟಲ್ ವಾಲ್ಯೂಮ್ ಆಫ್ ದ ಫಿಲಿಮ್ ಗೊತ್ತು, ಅದರ ಸರ್ಫೇಸ್ ಏರಿಯಾ ಸ್ಪ್ರೆಡ್ ಆದಾಗ ಗೊತ್ತು. ಯು ನೋ ದಟ್ ವಾಲ್ಯೂಮ್ ಇಸ್ ನಥಿಂಗ್ ಬಟ್ ಏರಿಯಾ ಇಂಟು ಥಿಕ್ನೆಸ್. ಸೊ ಅದರಿಂದ ನಾವು ಥಿಕ್ನೆಸ್ ಆಫ್ ದ ಫಿಲಿಮ್ ಕಂಡುಹಿಡಿಬೋದು. ಇಟ್ ಈಸ್ ನಥಿಂಗ್ ಬಟ್ ವಾಲ್ಯೂಮ್ ಡಿವೈಡೆಡ್ ಬೈ ಏರಿಯಾ. ಸೊ ಸ್ಲೈಡಲ್ಲಿ ತೋರಿಸ್ದಂಗೆ t is equal to volume by area, which gives the area, the volume of the film, which is 0.2 into 10⁻⁻6 meter cubed divided by 1 meter squared. So thickness is 0.2 micron. The next is very simple. You use the formula 2 t mu
cos r is equal to n lambda. Therefore, mu is equal to n lambda by 2t cos r. Substituting the values, you get refractive index of the material of the film to be 1.37. When two perfectly plane glass plates are inclined at a very small angle, a wedge-shaped thin air film is formed between the surfaces as shown in the figure. If such a film is viewed in the reflected monochromatic light, a number of equidistant bright and dark fringes are observed. Now these fringes are parallel to the line joining the two plates. In this case, we talk of a fringe width, which is the distance between successive fringes, and that's given by the formula beta equal to lambda divided by 2 mu theta, where mu is the refractive index of the material within the two plates or between the two plates. It is generally air and therefore 1. We can rewrite theta in terms of the distance between the two plates and the length of the plate. So theta can be written as h by L, or sometimes h is written as t. So theta can be written as t by L. So the formula for beta can also be written as lambda L by 2 times mu t or mu h. Here is the first problem on the wedge-shaped film. Interference fringes are produced with monochromatic light falling normally on a wedge-shaped film of cellophane whose refractive index is 1.4. So ಈ ಪ್ರಾಬ್ಲಮಲ್ಲಿ ಆ ವೆಡ್ಜ್ ಶೇಪ್ಡ್ ಫಿಲಿಮಿನ್ ಮೆಟೀರಿಯಲ್ಲು ಏರ್ ಆಗಿರಲ್ಲ, ಸೆಲೋಫೇನ್ ಆಗಿರುತ್ತೆ. ದಿ ಆಂಗಲ್ ಆಫ್ ದ ವೆಡ್ಜ್ ಇಸ್ 40 arc second. This is an important point. We'll see how to convert arc seconds to degree or radian measure. And the distance between successive fringes is 1.25 millimeter. Andre beta is 1.25 millimeter. Calculate the wavelength of light. ಇದರಲ್ಲಿ ಮೇಯ್ನ್ ಆಗಿ ನಿಮಗೆ ಕನ್ವರ್ಷನ್ ಆಫ್ ಥೀಟಾ ಇಸ್ ಇಂಪಾರ್ಟೆಂಟ್. ಒಂದು ಆರ್ಕ್ ಸೆಕೆಂಡನ್ನು ನಾವು ಡಿಗ್ರಿಗೆ ಹೆಂಗೆ ಕನ್ವರ್ಟ್ ಮಾಡೋದಂದರೆ ಇಟ್ ಈಸ್ ವೆರಿ ಈಸಿ. 1 degree is said to be equal to 60 arc minutes and each arc minute is equal to 60 arc second. So 1 degree is equal to 3600 arc second. ಮತ್ತೆ ಡಿಗ್ರಿಯಿಂದ ರೇಡಿಯನ್ಗೆ ಕನ್ವರ್ಟ್ ಮಾಡೋಕ್ಕೆ ನಿಮ್ಗೆ ಆಗಲೇ ಹೇಳ್ಕೊಟ್ಟಿದ್ದೀವಿ. ಅದರಿಂದ 40 ಆರ್ಕ್ ಸೆಕೆಂಡ್ಸನ್ನು ನಾವು ಡೈರೆಕ್ಟ್ಲಿ ರೇಡಿಯನ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂದರೆ 40 ಆರ್ಕ್ ಸೆಕೆಂಡ್ ಡಿವೈಡೆಡ್ ಬೈ 3600, ದಟ್ ಈಸ್ 60 into 60. ಫರ್ದರ್ ಮಲ್ಟಿಪ್ಲೈಡ್ ಬೈ ಪೈ ಆ್ಯಂಡ್ ಡಿವೈಡೆಡ್ ಬೈ 180. ಸೊ ಇದನ್ನು ಮಾಡಿ ನೋಡಿ, ನೀವು ಮಾಡಿ ನೋಡಿದಾಗ ನಿಮಗೆ 40 ಆರ್ಕ್ ಸೆಕೆಂಡ್ ವಿಲ್ ಗೆಟ್ ಕನ್ವರ್ಟೆಡ್ ಟು ರೇಡಿಯನ್ as 6.194 into 10 to the power of minus 3 radian. Beta is directly given as 1.25 millimeter, which is into 10 power minus 3 meter, and refractive index is known. So direct formula beta is equal to lambda divided by 2 mu theta. So from that, lambda is equal to 2 times beta mu theta. Substituting all the values, we get lambda is equal to 6790 angstrom unit. The second problem on wedge states that two optical flats in contact along one edge are separated at the opposite edge by a thin wire. If 20 interference fringes are observed between the edges in sodium light, whose wavelength is given as 5890 angstrom, in normal incidence, find the thickness of the wire. Here, thickness of the wire is nothing but the thickness of the wedge. So we can assume it to be T. Length of the wedge, let us assume it to be L. From this, how do we find beta? Now, in a given length L, if there are n number of fringes, then obviously the width of each fringe can be written as length of the wedge divided by number of fringes. That will give you length of each fringe or fringe width. So, ಈ ಪ್ರಾಬ್ಲಮಲ್ಲಿ ಭಾಳ ಇಂಪಾರ್ಟೆಂಟ್ ರೀಕಾಲ್ ಅಂದರೆ ಇದು, ಅಥವಾ ರೀಕಾಲ್ಗಿಂತ ಅಂಡರ್ಸ್ಟ್ಯಾಂಡಿಂಗ್ ಸ್ಟೆಪ್ ಅಂದರೆ ಇದು. ಹೌ ಟು ಫೈಂಡ್ ಬೀಟಾ? ಬೀಟಾ ಇಸ್ ನಥಿಂಗ್ ಬಟ್ ಎಲ್ ಬೈ ಎನ್. ಇದರಿಂದ ಎಲ್ನ ನಾವು ಎನ್ ಇಂಟು ಬೀಟಾ ಅಂತ ಬರೀಬೋದು. ಸೊ ಒನ್ಸ್ ಯು ರಿಯಲೈಸ್ ದಿಸ್, ದ ರೆಸ್ಟ್ ಇಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಸೊ ವಿಲ್ ಅಸ್ಯೂಮ್ ದ ಥಿಕ್ನೆಸ್ ಟು ಬಿ ಟಿ ಆ್ಯಂಡ್ ಎಲ್ ಟು ಬಿ ದ ಲೆಂತ್ ಆಫ್ ದ ವೆಡ್ಜ್. ವಿ ಹ್ಯಾವ್ ದ ಫಾರ್ಮುಲಾ ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎಲ್ ಬೈ 2 times ಟಿ. ಇದರಲ್ಲಿ ನಾವು ಎಲ್ಲಿಗೆ ಎನ್ ಇಂಟು ಬೀಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಆನ್ಸರ್ T is equal to n into lambda by 2.
N20 ಅಂತ ಕೊಟ್ಟಿದ್ದಾರೆ, ಲ್ಯಾಂಬ್ಡಾ 5890 ಆನ್ಸ್ಟ್ರಾಂಗ್ ಅಂತ ಕೊಟ್ಟಿದ್ದಾರೆ. ಇವೆರಡನ್ನು ನಾವು SI ಯೂನಿಟಲ್ಲಿ ಆನ್ಸ್ಟ್ರಾಂಗ್ನ SI ಕನ್ವರ್ಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಥಿಕ್ನೆಸ್ ಆಫ್ ದ ಫಿಲಿಮ್ ಈಸ್ 5.89 ಮೈಕ್ರೋಮೀಟರ್ ಬರುತ್ತೆ. In this problem, we had tried to include 2 or 3 different concepts. The problem states that light of wavelength 6000 angstrom is incident normally on a thin wedge-shaped film of refractive index 1.35. That statement is straightforward. The film between the two plates or the wedge refractive index is 1.35 and the wavelength of light is 6000 angstrom. Forming fringes that are 2 millimeter apart, andre fringe width is given as 2 millimeter. We have to find 4 things. First of all, find the angle of the wedge, andre theta ಕಂಡುಹಿಡಿಯಬೇಕು. ಎರಡನೇದು, if the spacing between the edges of the film is 2 micrometer, andre thickness of the wedge ಅಂತ ಹೇಳ್ಬೋದು. If that is 2 micrometer, find the length of the film. So L ಕಂಡುಹಿಡಿಯಬೇಕು. ಮೂರನೇದಾಗಿ, ಫೈಂಡ್ ದ ನಂಬರ್ ಆಫ್ ಫ್ರಿಂಜಸ್ ದಟ್ ಆರ್ ಫಾರ್ಮ್ಡ್ ಇನ್ ದ ಲೆಂತ್. ಆ ಲೆಂತ್ ಒಳಗೆ ಎಷ್ಟು ಫ್ರಿಂಜಸ್ ಕಾಣ್ತವೆ ಅಥವಾ ಫಾರ್ಮ್ ಆಗ್ತವೆ. ಆಮೇಲೆ ನಾಲ್ಕನೇದು, ಫೈಂಡ್ ದ ಡಿಸ್ಟೆನ್ಸ್ ಫ್ರಮ್ ದ ಎಡ್ಜ್ ವ್ಯಾರ್ ದ ಫಿಲಿಮ್ ಲೇಯರ್ಸ್ ಆರ್ ಇನ್ ಕಾಂಟ್ಯಾಕ್ಟ್ ವ್ಯಾರ್ ವಿ ಸಿ ದ ಫಿಫ್ತ್ ಫ್ರಿಂಜ್. ಅಂದರೆ ಎರಡು ಪ್ಲೇಟು ಮೀಟ್ ಆಗೋ ಜಾಗದಿಂದ ಎಷ್ಟನೇ ದೂರದಲ್ಲಿ ಅಥವಾ ಎಷ್ಟು ದೂರದಲ್ಲಿ ನಾವು 5ನೇ ಫ್ರಿಂಜನ್ನು ನೋಡ್ತೀವಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ಬೇಸಿಕ್ ಫಾರ್ಮುಲಾ. ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2 times mu times theta. ಇದರಿಂದ theta is equal to lambda by 2 mu beta. This is straightforward. Lambda ಗೊತ್ತಿದೆ, mu ಗೊತ್ತಿದೆ, ಬೀಟಾನೂ ಗೊತ್ತಿದೆ. Simply substitute and solve, you get theta. ಏನು ಮನಸ್ಸಲ್ಲಿ ಗಮನ ಇಟ್ಕೋಬೇಕಂದ್ರೆ, ಇಲ್ಲಿ ಎಲ್ಲ ಡಿಸ್ಟೆನ್ಸಸ್ಸು ನಾವು ಮೀಟ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ SIL ಮಾಡೋದ್ರಿಂದ theta will be in radian. So 1.1 10 to the power of minus 4 radian. ಇದು ಫಸ್ಟ್ ಸ್ಟೆಪ್ಪು. ಥೀಟಾ ಬಂದ ಮೇಲೆ ಸೆಕೆಂಡ್ ಭಾಳ ಸಿಂಪಲ್ಲು. ದಿ ಆ್ಯಂಗಲ್ ಥೀಟಾ, ಇಫ್ ಯು ಗೋ ಬ್ಯಾಕ್ ಟು ದ ಪಿಕ್ಚರ್ ಆಫ್ ದಿ ಏರ್ ವೆಡ್ಜ್ ಆ್ಯಂಡ್ ಐ ಅರ್ಜ್ ಯು ಟು ಡೂ ಇಟ್, ಯು ಕ್ಯಾನ್ ಸಿ ಫ್ರಮ್ ಸಿಂಪಲ್ ಟ್ರಿಗ್ನೋಮೆಟ್ರಿ ದ್ಯಾಟ್ ಥೀಟಾ ವಿಲ್ ಬಿ ಗಿವನ್ ಬೈ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು T thickness divided by L, which is the length. But since theta is very small, tan theta in radian measure will be equal to theta itself. So we have this very important formula that theta is equal to T by L. So adrinda now thickness T can be written in terms of theta and L. So now you can get L is equal to T by theta. T is given to you as 2 microns. Theta you have found in the previous step, and therefore you get the length of the film, length of the air wedge, the wedge as 0.018 meter. Once you know the length of the wedge, in the previous problem we found that you can find the number of fringes if you know the length and beta, or you can find beta if you know the length and number of fringes. So beta is equal to L by N. Our formula in the N will be equal to L by beta. So when you substitute for L and beta, you get N is equal to 9. So ಒಟ್ಟಾರೆ 9 ಫ್ರಿಂಜಸ್ ಕಾಣುತ್ತೆ. ಈ 9 ಫ್ರಿಂಜಸ್ಸು ಎಲ್ಲಿಂದ ಅಂದರೆ, ಎರಡು ಪ್ಲೇಟು ಮೀಟ್ ಮಾಡೋ ಜಾಗ ಅಲ್ಲಿಂದ ಈ ಎರಡು ಪ್ಲೇಟ್ ಸೆಪ್ರೇಟ್ ಆಗುತ್ತಲ್ಲ ಅಲ್ಲಿವರೆಗೂ 9 ಫ್ರಿಂಜಸ್ ಇರುತ್ತೆ. ಈಗ 4ನೇದು ಕೇಳಿರೋದು, ಈ ಜಾಯಿನ್ ಆಗಿರೋ ಎರಡು ಪ್ಲೇಟ್ ಜಾಯಿನ್ ಆಗಿರೋ ಪಾಯಿಂಟಿಂದ ಎಷ್ಟು ದೂರದಲ್ಲಿ ನಿಮಗೆ 5ನೇ ಫ್ರಿಂಜ್ ಕಾಣುತ್ತೆ. ವೆಲ್, ಒಂದು ಫ್ರಿಂಜನ್ನು ವಿಡ್ತು ಗೊತ್ತಿರೋದ್ರಿಂದ ಮೊದಲನೇ ಫ್ರಿಂಜು ಆ ವಿಡ್ತಲ್ಲಿ ಕಾಣುತ್ತೆ, ಎರಡನೇ ಫ್ರಿಂಜು 2 ಬೀಟಾಲ್ ಕಾಣುತ್ತೆ, ಮೂರನೇ ಫ್ರಿಂಜು 3 ಬೀಟಾಲ್ ಕಾಣುತ್ತೆ, 5ನೇ ಫ್ರಿಂಜು 5 ಬೀಟಾಲ್ ಕಾಣುತ್ತೆ. ಸೊ 5 times ಬೀಟಾ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 0.01 ಮೀಟರ್ ಬರುತ್ತೆ. We will now describe an interference pattern that was first seen by Sir Isaac Newton and goes by the name Newton's rings pattern. When a plano-convex lens is placed with its convex surface in contact with a plain glass plate, an air film is formed between the lower surface of the lens and the upper surface of the glass plate as shown in the figure. The point to note is that the thickness of this film gradually increases from the point of contact outwards. Now, if monochromatic light is allowed to fall normally on this film, a system of alternate bright and dark concentric rings with their center dark is formed in the air film. Now, these are called as Newton's rings and can be seen through a low power microscope focused on the ring system. It is also possible to observe Newton's rings in transmitted light, which will be complementary to that observed in the reflected light.
There are 2 or 3 important formulae here. First of all, the point to be noted is the thickness of the air film is not constant. It is 0 at the point of contact and increases outwards. As shown in the slide, the thickness at any point which is at a distance r from the point of contact, that means it will be a circle of radius small r, is given by the formula T is equal to small r squared divided by 2 times capital R, where capital R is the radius of curvature of the convex surface of the plano-convex lens. Then the most important formula obviously is the diameter of these bright and dark rings. These diameters are not constant, they keep varying, and the formula is as follows. The diameter of the nth bright ring is given by square root of 2 times lambda times capital R times 2n minus 1. That 2n minus 1 represents an odd number. When you put n equal to 0, 2n minus 1 is 1. When you put n equal to 1, 2n minus 1 is 3, and so on. So one may say in general that the diameter of the nth bright ring is proportional to square root of the nth odd number. Okay. Now this is also shown in the slide. Diameter of the bright ring is proportional to square root of odd natural numbers. Coming to the dark ring, the diameter of the nth dark ring is given by 2 times root of n times lambda times r. Now n is an integer which takes values 1, 2, 3, etc. So we conclude that the diameter of the dark rings are proportional to square root of natural numbers. Using these two formulas, the bright and the dark, one can actually write a formula for the wavelength of light. If we consider either the bright or the dark ring, if we know the diameters of the mth and nth dark rings or bright ring, then we can show that lambda is equal to dm squared minus dn squared divided by 4 times m minus n times r. Now these 3 formulas are essentially the ones that you have to remember to solve problems in Newton's rings. Here's the first problem on Newton's rings. Newton's rings are observed normally in reflected light of wavelength 5893 Angstrom unit. The diameter of the 10th dark ring is 0.005 meter. Find the radius of curvature of the convex lens and the thickness of the film at the point of this dark ring. Now we are given that the wavelength is 5893 Angstrom. The dark fringe we are interested is the 10th one, and its diameter is 0.005 meter. We need to find R and T. We start with the basic formula that capital R is equal to dn squared divided by 4n lambda. So substituting the values of dn, n and lambda, we obtain radius of curvature to be 1.06 meter. Once you know R, the next step is straightforward. We know that thickness at any point which is at a distance r from the small r from the center is given by T is equal to small r squared divided by 2r. From that we can find T as equal to the radius of the 10th dark ring is the distance at which the 10th dark ring is found. So therefore that will be 0.0025 and 0.0025 meter. So you substitute that and you get the answer T is equal to 2.95 into 10 power minus 6 meter. The next problem on Newton's ring states that in a Newton's rings arrangement, we use source emitting 2 wavelengths, lambda 1 6000 Angstrom and lambda 2 4500 Angstrom. And the crucial point is it's found that the nth dark ring due to lambda 1 coincides with the n plus 1th dark ring due to lambda 2. So this is the understanding step. It means that the diameter of the nth dark ring due to lambda 1, that is dn due to lambda 1, is equal to the diameter of the n plus 1th dark ring due to lambda 2, that means dn plus 1 lambda 2. So how do we start the problem? With this basic data, you are also given the radius of curvature and you are asked to find the diameter of the nth dark ring for lambda 1. And we, by the way, we need to know what is n here. So we start with the basic data that's given to us, namely dn lambda 1 equal to dn plus 1 lambda 2. So we can square both sides and conclude that dn squared for lambda 1 must be equal to dn plus 1 squared for lambda 2. So as shown in the slide, when you equate the corresponding values, that is 4n r lambda 1 is equal to 4 into n plus 1 r lambda 2, we can solve for n, and that turns out to be 3. So n is 3.
Once you know n is 3, all that we have to find is d3 squared for lambda 1. So that's directly given by 4 into 3 into r into lambda 1. We substitute all the values and find that the diameter of the third ring due to lambda 1 is 2.545 millimeter. Okay, here's the last problem in this video. It's on Newton's rings. It says that the Newton's rings are formed in reflection by the air film trapped between an optical flat and a planar convex lens. The radius of curvature of the convex lens is given to be 1 meter, and if the diameters of the third bright ring is 0.181 into 10 power minus 2 meter, and that of the 13th bright ring is 0.501 into 10 power minus 2 meter, calculate the wavelength of light used. It's a direct, straightforward problem based on the formula lambda is equal to dm squared minus dn squared divided by 4 into m minus n into r. We note that m is 13 here and n is 3, and therefore we substitute the corresponding values. We obtain lambda is equal to 5456 angstrom unit. So we have come to the end of this video where we have discussed problems on thin films and Newton's rings. With this we come to the end of the videos on problems on interference. Our next video will be problems on diffraction. I would once again like to express my acknowledgement to Professor N. Manju Bhaskar, whose book, A Textbook of Physics, has been used in all the problems that have been discussed here. I would also like to thank all my viewers for patiently listening to this video, and I hope that you have benefited from this. Thank you very much.